ಜನತೆಗೆ ನನಗೆ ಯಾವ ರಾಜ್ಯದ ರಿಪೋರ್ಟ್ ಓದಿದೆ ಅಂತ ಎಕ್ಸಾಕ್ಟ್ ಆಗಿ ನೆನಪಾಗ್ತಿಲ್ಲ. 100ರಲ್ಲಿ ಹೆಣ್ಮಕ್ಳನ್ನ 100 ಜನ ಹೆಣ್ಮಕ್ಳನ್ನ ನಿಲ್ಸಿ ಅವರ ಒಪಿನಿಯನ್ ಅನ್ನ ತಗೊಂಡಾಗ ಎಲ್ರಿಗೂ ಇನ್ಸೆಕ್ಯೂರಿಟಿ ಯಾವ್ದ್ರ ಮೇಲೆ? ತಮ್ಮ ದೇಹದ ಮೇಲೆ, ತಮ್ಮ ಬ್ಯೂಟಿ ಮೇಲೆ. ನನ್ನ ಕಣ್ಣು ಹಂಗಿರ್ಬೇಕಿತ್ತು, ನನ್ನ ಮೂಗ್ ಇವ್ರ ತರ ಇರ್ಬೇಕಿತ್ತು, ನನ್ನ ಬಣ್ಣ ಹೀಗಿರ್ಬೇಕಿತ್ತು. ಈ ಇನ್ಸೆಕ್ಯೂರಿಟಿ ಯಾಕೆ ಕಾಡ್ತಾ ಇದೆ ಅಂದ್ರೆ ಅಗೇನ್ ಸೋಷಿಯಲ್ ಮೀಡಿಯಾ. ಇದನ್ನ ಹಚ್ಕೊಳ್ಳಿ, ಈ ಸರ್ಜರಿ ಮಾಡಿಸ್ಕೊಳ್ಳಿ. ಸೊ ನಮ್ಮನ್ನ ನಾವು ಹೊಗಳಕೊಳ್ಳೋದನ್ನ, ನಮ್ಮನ್ನ ನಾವು ನಂಬೋದನ್ನೇ ಬಿಟ್ಟಿದೀವಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ. ಇದೆಷ್ಟು ಆತಂಕಕಾರಿ, ಆಘಾತಕಾರಿ ಡಾಕ್ಟರ್ ಇದು. ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನೇ ಕಂಪ್ಲೀಟ್ಲಿ ಹೊಟ್ಟೋಗ್ಬಿಟ್ಟಿದೆ. ಈಗ ಹೆಣ್ಮಕ್ಳು ಬಂದು ಹೇಳೋದು ಐ ಡೋಂಟ್ ಲುಕ್ ಬ್ಯೂಟಿಫುಲ್. ನಾವು ಬ್ಯೂಟಿಫುಲ್ ಪ್ಯಾರಾಮೀಟರ್ಸ್ ನಾವು ಕೇಳಕ್ಕೆ ಹೋದರೆ ಅವ್ರು ಹೇಳೋದು ನೋಡಿ ನೀವು ಹೇಳ್ತಿರೋದು ಸರಿಗಿಲ್ಲ. ಬ್ಯೂಟಿಫುಲ್ ಅಂದರೆ ಶೈನಿಂಗ್ ಸ್ಕಿನ್ ಇರಬೇಕು, ಕೂದಲು ನೋಡಿ ಎಷ್ಟು ಅವ್ರ ಹತ್ರ ಎಷ್ಟು ಶೈನಿಂಗ್ ವೇವಿ ಆಗಿದೆ. ನಾವು ಹೇಳೋದು ದಟ್ ಈಸ್ ಆಲ್ ಇದು ವಿಡಿಯೋ ಎಡಿಟಿಂಗ್ ಎಫೆಕ್ಟ್ಸ್ ಅವೆಲ್ಲ ಇರುತ್ತೆ ಅಂದರೆ ನಮ್ಮ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ನನ್ನ ಹತ್ರನೇ ಪೇಷಂಟು ಆಯಿತಾ, ಅವ್ರು ನಮ್ಮ ಪೇಷಂಟ್ ಯಾವ ವಿಚಾರಕ್ಕೆ ನಿದ್ದೆ ಬರ್ತಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಕೌನ್ಸಿಲಿಂಗು. ನಾನು ಹೇಳೋ ಎಲ್ಲ ವಿಚಾರನೂ ಅವರ ಒಂದು ಚಾನಲಲ್ಲಿ ಫುಲ್ಲು ಹೇಳ್ತಿರ್ತಾರೆ. ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸು. ನಾವು ಇಲ್ಲಿ ಕೂತ್ಕೊಂಡು ಅವ್ರೊಬ್ಬರಿಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ಮೇಕ್ ಹರ್ ಸ್ಲೀಪ್ ಆನ್ ಟೈಮ್. ಆದರೆ ಅವ್ರು ಮಾತ್ರ ಎಲ್ರಿಗೂ ಚೆನ್ನಾಗಿ ಮಲ್ಕೋಬೇಕು, ನಿಮ್ಮ ಸ್ಕಿನ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದನ್ನು ಕೇಳಿದಂಥ ಒಂದು ಅವರಿಂದ ಇನ್ಫ್ಲುಯೆನ್ಸ್ ಆದಂಥ ಒಂದು ಹುಡುಗಿ ಬಂದು ಹೇಳಿದ್ದು, ಅವ್ರ ಹೇರ್ ನೋಡಿ ಎಷ್ಟು ಚೆನ್ನಾಗಿದೆ, ಅದನ್ನ ನೋಡಿ ನನ್ನ ಮೇಲೆ ಹೇಳಿದೆ ನೋಡಮ್ಮ ಅವರು ಡಿಫ್ರೆಂಟ್. ಅವ್ರು ನನ್ನ ಹತ್ರನೇ ಪೇಷಂಟು ಅಂತ ಹೇಳೋರು ತೋರಿಸಿ ರೆಕಾರ್ಡ್ ತೋರಿಸಿ ಇರ್ತಾರೆ. ಗ್ಯಾರಂಟಿ ಏನು ನೀವು ಡಾಕ್ಟರ್ ನೀವು ಸುಮ್ಮನೆ ಹೇಳ್ತಿರ್ಬೋದು ಅಂತ ಹೇಳ್ತಾರೆ ಅವಾಗ. ಸೊ ಏನು ಹೇಳೋದು ಕಷ್ಟ. ಆಮೇಲೆ ಹೇಳೋದು ಇನ್ಫ್ಲುಯೆನ್ಸರ್ ಹೇಳಿದ್ದು ಆ ಥರದ ಹೇರನ್ನು ಅವ್ರು ಕಾಣಿಸೋ ರೀತಿಗೆ 1.5 hour ಪ್ರಿಪೇರ್ ಆಗ್ತಾರಂತೆ, ರೆಡಿ ಆಗ್ತಾರಂತೆ, ಸ್ಕಿನ್ಗೆ ಆ ಥರದ್ದೆಲ್ಲ ಮಾಡ್ತಾರೆ. ನನ್ನ ಜನತೆ ಕೇಳೋದು ನಿಮ್ಮ ದಿನನಿತ್ಯದ ದೈನಂದಿನ ಬದುಕು ಎಷ್ಟು ಕಷ್ಟ ಇದೆ, ಡ್ಯೂ ರಿಯಲಿ ಹ್ಯಾವ್ ಟೈಮ್ ಟು ಸಿಟ್ ಆ್ಯಂಡ್ ಸ್ಪೆಂಡ್ 3 hours ಫಾರ್ ಆಲ್ ದೀಸ್ ಥಿಂಗ್ಸ್ ಅಂತ ಕೇಳಿದ್ರೆ ಮಾಡಬೇಕು. ಸಾಧ್ಯ ಇಲ್ಲ. ರಿಯಾಲಿಟಿನೂ ಬೇರೆ. ಆಮೇಲೆ ಎಲ್ಲ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿರ್ತಾರೆ. ಅವ್ರು ಹಾಕೋ ಡ್ರೆಸ್ ನೋಡಿ ಹೆಂಗಿರುತ್ತೆ, ಅದ್ರ ಕ್ವಾಲಿಟಿ ಕಾಣಲ್ಲ. ಜಸ್ಟು ನಿಮ್ಗದು ವಿಸಿಬಿಲಿಟಿ ಏನು ಕಾಣುತ್ತೆ, ಕ್ವಾಲಿಟಿ ಕಾಣಲ್ಲ. ಅದು ಸಕ್ಕತ್ತಾಗಿದೆ. ನಾವು ಭ್ರಮೆ ಅದನ್ನೇ ಹೇಳ್ತಾ ಇರೋದು. ರಿಯಾಲಿಟಿಗೆ ಬನ್ನಿ. ಈ ಅವ್ರು ಹೇಳ್ಬಿಟ್ಟಿದ ತಕ್ಷಣ ಅಟೆನ್ಷನ್ ಪವರ್ ಕಂಪ್ಲೀಟ್ ಆಗಿ ಸತ್ತೋಗ್ಬಿಟ್ಟಿದೆ. 9 seconds ಒಳಗೆ ನಾನು ಏನಾದ್ರು ಅಟ್ರಾಕ್ಟ್ ಆಗಿ ಇಟ್ಕೊಂಡ ಸ್ವಲ್ಪ ಹೊತ್ತು ವಿಡಿಯೋ ನೋಡ್ತಾರೆ, ಇಲ್ವಾ ಹಿಂಗೆ ಅನ್ಕೊಂಡು ಹೋಗ್ತಾರೆ. ಆಮೇಲೆ ನಾನು ಈ ವರ್ಕೌಟ್ ವಿಚಾರವಾಗಿ ಮಾತಾಡೋದಾದ್ರೆ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇರೋರು, ನೀವು ಇದನ್ನ ತಿನ್ನಿ, ಈ ಪ್ರಮಾಣದಲ್ಲಿ ತಿನ್ನಿ, ಹಿಂಗ್ ನಿದ್ರೆ ಮಾಡಿ. ಆ ಬೋರಿಂಗ್ ಸಬ್ಜೆಕ್ಟ್ ಯಾರು ಅವ್ರು ಹೇಳೋ ರೀತಿ ಪಾಪ ಅವರು ಸುಮ್ಮನೆ ಆರೋಗ್ಯ ಇರ್ಬೇಕಾ ನೀವು ಊಟ ಮಾಡಿ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬಿಡ್ತಾರೆ. ಇನ್ಯಾರೋ ವ್ಲಾಗ್ ಹಿಂಗ್ ಮಾಡಿ ಅಂತ ಅಡ್ಡದಾರಿಯಲ್ಲಿ ಹೇಳ್ಕೊಟ್ರೆ ಅದನ್ನ ತಗೊಳ್ತಾ ಇದ್ದಾರೆ. ಅಂಡ್ ನಾನು ಡಾಕ್ಟರ್ ವಿಚಾರದಲ್ಲಿ ಇದನ್ನ ಹೇಳಲೇಬೇಕು. ಈಗ ಕೆಲವೊಬ್ರು ಡಾಕ್ಟರ್ಗಳು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿ, ಅಂದ್ರೆ ಅವ್ರಿಗೂ ಫ್ಯಾನ್ ಬೇಸ್ ಬೇಕು, ಅವ್ರಿಗೂ ಆ ಒಂದು ಲೈಮ್ ಲೈಟ್ ಬೇಕು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಡಾಕ್ಟರ್ಗಳು ಸ್ಟೆಥೋಸ್ಕೋಪ್ ಹಾಕೊಂಡಿರ್ತಾರೆ, ಕ್ಲಿನಿಕಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಇರ್ತಾರೆ. ಕೆಲವೊಂದು ಬ್ರ್ಯಾಂಡ್ಗಳನ್ನ ತಂದು ಲೈವ್ ಆಗಿ ಇದ್ರಲ್ಲಿ ಹಿಂಗಿದೆ ಇದನ್ನ ಹಚ್ಕೊಳ್ಳಿ ಅಂದ್ರೆ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಜನಕ್ಕೆ ಗೊತ್ತಾಗ್ತಲ್ಲ. ನಾವು ಏನ್ ನಂಬ್ತಾ ಇದೀವಿ? ಬಿಳಿ ಕೋಟ್ ನಂಬ್ತಾ ಇದೀವಿ, ಸ್ಟೆಥೋಸ್ಕೋಪ್ ನಂಬ್ತಾ ಇದೀವಿ. ಹಣದ ಆಸೆಗೆ, ಹೆಸರು ಬೇಕು ಅನ್ನೋ ಹುಚ್ಚಿಗೆ ಡಾಕ್ಟರ್ಗಳು ಕೆಲವರು ಅಡ್ಡದಾರಿ ಹಿಡಿತಾ ಇದ್ದಾರೆ. ನಂಬದ್ ಯಾರನ್ನ? ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮಾತ್ರ ಅಲ್ಲ, ಡಾಕ್ಟರ್ಗಳು ಸೇರ್ಕೊಂತ ಇದ್ದಾರೆ ಇದಕ್ಕೆ. ಅವ್ರು ನಾವು ಇನ್ಫ್ಲೂಯೆನ್ಸರ್ ಲಿಸ್ಟ್ಗೆ ಹಾಕಿರೋದಕ್ಕೆ ಜನ ನೋಡ್ತಾ ಇರೋದು. ಹೋಗಿ ನಿಮ್ಮ ಮನೆ ಹತ್ರನೇ ಇರೋ ಡಾಕ್ಟರ್ ಹತ್ರ ಹೋಗಿ ಕೇಳಿ ಇದು ಸರಿನಾ ಇಲ್ವಾ ಅವ್ರನ್ನ ಕೇಳಿ. ಯಾವುದೋ ಒಬ್ಬ ಡಾಕ್ಟ್ರು ಮಗು ವಿಚಾರದಲ್ಲಿ ನಗಾಡ್ಕೊಂಡು ಸೂಜಿ ಹಾಕಿದ್ರು. ಪಾಪ ನಿಜವಾಗಿಯೂ ಒಂದು 20-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಗಳನ್ನ ತೋರಿಸಿದ್ರ ಆ ಡಾಕ್ಟರ್ ನಂಬ್ತೀವಿ. ನೀವು ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದ ಹೋಗಿ ತೋರಿಸಿರೋ ಮನೆ ಡಾಕ್ಟರ್ ಅಂತ ಏನ್ ಕರೀತಾರೆ, ಅವ್ರು ನಂಬ್ತಾ ಇಲ್ಲ. ಇತ್ತೀಚೆಗೆ ಅವ್ರು ಹೇಳೋದು ಅಯ್ಯೋ ಅವ್ರು ಹೇಳಿದ್ದೇ ಹೇಳ್ತಾರೆ. ಇವ್ರಿನ್ನೇನು ಹೊಸದೇನು ಔಟ್ ಆಫ್ ದ ವರ್ಲ್ಡ್ ಏನು ಹೇಳ್ತಾ ಇರಲ್ಲ, ಹೇಳೋ ರೀತಿಯಲ್ಲಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ಹೇಳ್ಬೇಕಾದ್ರೆ ವಾವ್ ಅನ್ನೋ ತರದಲ್ಲಿ ಜನ ಬಂದ. ಡರ್ಮಟೋಲಜಿಸ್ಟ್ ಯಾರನ್ನ ನೋಡ್ತಾ ಇದ್ದೆ ಡಾಕ್ಟರ್, ನಾನು ಕ್ರೀಮ್ಗಳನ್ನ ಇಟ್ಕೊಂತಾರೆ, ರಾತ್ರಿ ಹೊತ್ತು ಹಚ್ಕೊಂಡು ಮಂಕಳಿ. ಆಮೇಲೆ ನೀವು ಇಂಥ ಟ್ರೀಟ್ಮೆಂಟ್ ತಗೊಳ್ಳಿ. ಡಾಕ್ಟರ್ಗಳು ಇರಬೇಕಾಗಿರೋದು ಟ್ರೀಟ್ಮೆಂಟ್ ಕಳಕ್ಕೆ ಒಪ್ಕೊಳ್ತೀನಿ, ಬಟ್ ನೀವು ಸರ್ಜರಿಗಳನ್ನು ಮಾಡಿಸ್ಕೊಳ್ಳಿ ಅಂತ ನೀವು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಿ. ನಿಮ್ಮ ಕ್ಲಿನಿಕ್ಗೆ ಬನ್ನಿ ಅಂತ ಕರೀತಾ ಇದ್ದೀರಿ. ಅದು ಡಾಕ್ಟರ್ ತನಕ್ಕೆ ಅಪವಾದ ಅಲ್ವಾ? ವೈದ್ಯ ವೃತ್ತಿಗೆ ಅಪವಾದ ಅಲ್ವಾ? ಅದು ಆಕ್ಚುಲಿ ನಾವೀಗ ನೋಡಿ ಎಲ್ಲ ಡಾಕ್ಟರ್ನು ಹಂಗ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ತಲೆಯಲ್ಲಿ. ನಮ್ಗೆ ಯಾರನ್ನ ನಂಬೋದು ಅಂತ ಆಗ್ಬಿಡುತ್ತೆ. ನಾವು ಒಂದಿನದಲ್ಲಿ ಫ್ರೀಯಾಗಿ 5 ಜನ ನೋಡ್ತೀವಿ. ಸೊ ಏನ್ ಹೇಳೋದು ಇದಕ್ಕೆ ಮಾತ್ರ ಪ್ರೊಫೈಲ್ ಅಂದ್ರೆ ಕಳಿಸ್ಕೊಡಿ. ಮೆಡಿಕಲ್ ಕೌನ್ಸಿಲ್ ಕಡೆಯಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಬಹುದೇ ಸರ್? ಖಂಡಿತ ಮಾಡಬಹುದು. ಡಾಕ್ಟರ್ಸ್, ಅಡ್ವೊಕೇಟ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಕಂಪನೀಸ್ ಅವರೆಲ್ಲ ಫೇಕ್ ಆರ್ಟಿಸ್ಟ್. ಇಫ್ ಹಿ ಇಸ್ ನಾಟ್ ಎ ಡಾಕ್ಟರ್, ಇಫ್ ಹಿ ಇಸ್ ಡೂಯಿಂಗ್ ದಟ್, ಅದು ಕೂಡ ಮಿಸ್ರೆಪ್ರೆಸೆಂಟೇಷನ್, ಅದು ಕೂಡ ಅಫೆನ್ಸ್ ಗಳಿದೆ. ಅವ್ನು ಡಾಕ್ಟರ್ ಆಗಿದ್ಕೊಂಡು ಆ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂತ ಪ್ರಾವಿಷನ್ ಗಳಿದೆ.
ಅಂಡ್ ನಾನು ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊತಾ ಇದ್ದೀನಿ. ಅಂದ್ರೆ ಜನಕ್ಕೆ ಹೇಳ್ತಾ ಇರೋದು, ನಾವ್ ಇಲ್ಲಿ ಏನ್ ನೋಡ್ತೀವೋ ಇದೇ ಜಡ್ಜ್ಮೆಂಟ್, ಇದೇ ಫೈನಲ್, ಇದು ಹಿಂಗ ಯೋಚನೆ ಮಾಡೋಣ ಕುತ್ಕೊಂಡು ಸ್ವಲ್ಪ ಅದೆಲ್ಲದನ್ನು ಕಳ್ಕೊಬಿಟ್ಟಿದೀವಿ ಅಂತ. Social media ಬರೀ ನಾನು ನೆಗೆಟಿವ್ ಆಗಿ ಹೇಳಿದ್ದಲ್ಲ, ಯೋಚನೆ ಮಾಡೋದು ಕಳ್ಕೊತಾ ಇಲ್ಲ. ಆಕ್ಚುಲಿ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕೂಲ್ಸ್ ಓನ್ಲಿ. ಸ್ಕೂಲ್ಸ್ ಅಲ್ಲಿ ಮುಂಚೆ ನಮ್ಗೆ ಕೊಡ್ತಿದ್ದ ಎಕ್ಸಾಂಪಲ್ಸೇ ಬೇರೆ ಇರ್ತಿತ್ತು ನಾವು ಓದ್ಬೇಕಾದ್ರೆ. ಈಗ ಕೊಡೋ ಎಕ್ಸಾಂಪಲ್ಸೇ ಬೇರೆ ಇದೆ. ನೋಡು, ಅವರು ನೀನು ಅವ್ರ ಥರ ಫೇಮಸ್ ಆಗಬೇಕು ಅಂದರೆ ಹಿಂಗೆ ಮಾಡೋ ಅನ್ನೋ ಥರದಲ್ಲಿ ಯಾವಾಗ ಎಕ್ಸಾಂಪಲ್ ಒಂದು ಮಗುವಿಗೆ ಸ್ಟಾರ್ಟ್ ಆಗುತ್ತೆ, ಸೊ ಅದೇ ಓಡುತ್ತೆ ತಲೆ ಒಳಗಡೆ. ಆ ಸರ್ ಹೇಳಿದ್ರು ಆಧಾರ್ ಲಿಂಕ್ ಮಾಡೋಣ ಅಂತ. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಒಂದು 2 ವರ್ಷದ ಮಗು ಅದ್ರ ಹತ್ರ ಆಧಾರು ಇಲ್ವೇನೋ, ಆ ಮಗು ಏನೋ ಮಾಡುತ್ತೆ, ನನ್ನ ಲೈಫ್ ಸ್ಟೈಲ್ ನೋಡಿ ಅಂತ ಹೇಳಿದಾಗ ಎಷ್ಟು ಜನ ಅದರಲ್ಲಿ ನೋಡಿ ಅಪ್ರಿಷಿಯೇಟ್ ಮಾಡಿರ್ತಾರೆ. ಸೊ ಈಗ ಯು ಕಾಂಟ್ ಇವನ್ ಪನಿಷ್ ದ ಚೈಲ್ಡ್. ಅದು ಅವರ ತಂದೆ ತಾಯಿಯ ಒಂದು ಆಸೆಗಳು. ಇಲ್ಲಿ ಕಡಿವಾಣ ಎಲ್ಲಿಂದ ಹಾಕಕ್ಕೆ ಸಾಧ್ಯ? ಮೂಲಭೂತ ರೂಟ್ಸ್ ಅಲ್ಲಿ ಫೇಮಸ್ ಆಗ್ಬಿಟ್ರೆ ಎಲ್ಲರೂ ನಿನ್ ಮಾತು ಕೇಳ್ತಾರೆ ಅನ್ನೋ ಆ ಒಂದು ಇದನ್ನ ಪ್ರಾಬಬ್ಲಿ ಸೊಸೈಟಿಯಿಂದ ಆಚೆ ಹಾಕ್ಬೇಕು. ನಿನ್ ಬದುಕು ಸೊಸೈಟಿನೂ ಅಂತ ಇನ್ಫ್ಲುಯೆನ್ಸರ್ಸ್ ಗಳನ್ನು ಹೊರಗಾಗಬೇಕು. ಅವಾಗ ಸರಿ. 2 ವಿಚಾರ ಇದೆ. ಮಗು ಆಕ್ಚುಲ್ ಆಗಿ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಹೋಲ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಪೇರೆಂಟ್ಗಳು ಇಟ್ಕೊಂಡು ಮಗುನ ಇಟ್ಕೊಂಡು ಅವ್ರು ದುಡ್ಡು ಮಾಡ್ತಾರೆ ಅಂತ ಕೇಳಿದ್ರೆ ಚೈಲ್ಡ್ ಲೇಬರ್ ಪ್ರೊವಿಷನ್ ಇದೆ. ಸರಿ, ಚೈಲ್ಡ್ ಲೇಬರ್ಗೆ ಒಂದು ಚಿಕ್ಕದಾಗಿ ಏನೇನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬಿಡ್ತೀನಿ. ಆ ಮಗುನ ಗದ್ದೆ ಕೆಲ್ಸಕ್ಕೋ ಅಥವಾ ಹೋಟೆಲಲ್ಲೋ ಇಟ್ರೆ ಅದು ಚೈಲ್ಡ್ ಲೇಬರ್ ಆಕ್ಟಿವ್ ಬರುತ್ತೆ. ಅದೇ ಮಗುನ ಇಟ್ಕೊಂಡು ನೀನು ಧಾರಾವಾಹಿನೋ ಸಿನಿಮಾಗಳಲ್ಲೋ ಅಥವಾ ಇಂಥ ಪ್ರಮೋಷನ್ ಗಳಲ್ಲೋ ದುಡಿಸ್ಕೊಂಡ್ರೆ ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಅದೊಂದು ಸೆಲೆಬ್ರಿಟಿ. ಈ ತಾರತಮ್ಯ ಯಾಕೆ ಸರ್? ಬಾಲ ಕಾರ್ಮಿಕ ಅಂದ್ರೆ 2 ಒಂದೇ ಅಲ್ವಾ ಸರ್? ಹಣ ಗಳಿಸೋ ದಾರಿ ಅಲ್ವಾ? ಕೋರ್ಟ್ಗಳು ಇತ್ತೀಚೆಗೆ ಮಕ್ಕಳನ್ನ ಬಳಸ್ಕೊಂಡು ಈ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಧಾರಾವಾಹಿಗಳಲ್ಲಿರ್ಬೋದು, ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ರಿಸ್ಟ್ರಿಕ್ಷನ್ಸ್ ಗಳು ಹಾಕಿದ್ದಾರೆ. ನಮ್ಮ ರಿಯಾಲಿಟಿ ಶೋಗಳಲ್ಲಿ ಕೂಡ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳು ಹಾಕಿದ್ದಾರೆ. ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕಿದೆ, ಸುಮ್ಮನೆ ಮಕ್ಕಳನ್ನ ಕರ್ಕೊಂಡ್ಬಂದು ಪ್ರಮೋಟ್ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಅದು ತುಂಬಾ ಚೆನ್ನಾಗಿ ಗೊತ್ತಿಲ್ಲದ ಕಾರಣಕ್ಕೋಸ್ಕರ ನಾವು ಏಕಾಏಕಿ ಯಾವ್ದು ಅದು ಕೂಲಿ ಕೊಡ್ತಾರೆ ಅದು ಅಫೆನ್ಸ್ ಆಗ್ತದೆ. ಪುಷಟೆ ಮಾಡೋದು ಆಗೋದಿಲ್ಲ, ಮಕ್ಕಳನ್ನ ಕರ್ಕೊಂಡ್ಬಂದು ಪುಷಟೆ ಮಾಡೋದು ಆಗೋದಿಲ್ಲ. ನನ್ನ ಮಗನಿಗೆ ನಾವು ಪುಷಟೆ ಆಕ್ಟಿಂಗ್ ಮಾಡಿಸ್ತಾನಪ್ಪ ಅಂದ್ರೆ ಸೊ ಅದು ಚೈಲ್ಡ್ ಲೇಬರ್. ಗೇನ್ ಇರಬೇಕು ಅದಕ್ಕೆ, ಆಕ್ಟಿಗೆ ಗೇನ್. ಬೆಳಗ್ಗೆ ಸ್ಕೂಲಿಗೆ ಹೋಗಿ ಬಂದು ಮಗು ಅಪ್ಪ ಅಮ್ಮಂಗೆ ಏನೋ ಸಹಾಯ ಮಾಡುತ್ತೆ ಅಂತ ಗದ್ದೆಲ್ಲೋ ಅಥವಾ ಹೋಟೆಲಲ್ಲೋ ಅಪ್ಪ ಅಮ್ಮಂಗೆ ಸಹಾಯ ಮಾಡಿದ್ರೆ ಅದು ಬಾಲ ಕಾರ್ಮಿಕ ಆಕ್ಟ್ ಅಡಿ ಬರುತ್ತೆ. ಅದು ದೊಡ್ಡ ತಪ್ಪು. ಅದೇ ಸ್ವಲ್ಪ ಹೈಫೈ ಆಗಿರೋ ಪೇರೆಂಟ್ಸ್ಗಳು ನಾವು ಇಷ್ಟೊತ್ತು ಮಾತಾಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿಂಗ್ ಮಾಡಿಸ್ತೀನಿ, ಧಾರಾವಾಹಿ ಕಳಿಸ್ತೀನಿ, ರಿಯಾಲಿಟಿ ಶೋಗಳಿಗೆ ಕಳಿಸ್ತೀನಿ, ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿಸ್ತೀನಿ ಅಂದ್ರೆ ಆ ಮಗು ಸೆಲೆಬ್ರಿಟಿ ಇವತ್ತು. ಸೊ ಇಲ್ಲಿಂದ ಬದಲಾಗಬೇಕು. ಎನಿವೆ, ಆ್ಯಂಡ್ ಬಹಳ ಅದ್ಭುತವಾದ ಕಾನ್ವರ್ಸೇಷನ್, ಜನಕ್ಕೆ ಅತ್ಯುತ್ತಮ ಮಾಹಿತಿಯನ್ನು ಈ 1 ಅವರ್ನಲ್ಲಿ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ಡಿಟಾಕ್ಸ್ ಅಂತ ಒಂದು ಪದ ಇದೆ, ಜಿಮ್ಗಳಲ್ಲಿ ಸಾಮಾನ್ಯ ಬಳಸ್ತಾರೆ. ಅಂದ್ರೆ ಕಲುಷಿತ ಅಥವಾ ಕಲ್ಮಶಗಳನ್ನು ಹೊರಗೆ ಹಾಕೋದು. ರಾತ್ರಿ ಒಂದು ಲಿಕ್ವಿಡ್ ಒಳಗೆ ಸೌತೆಕಾಯೋ ನಿಂಬೆಹಣ್ಣು ಈ ತರದ್ದು ಹಾಕೊಂಡು ಬೆಳಗ್ಗೆ ಕುಡಿತಾರೆ. ಈ ಡಿಟಾಕ್ಸ್ ಕೇವಲ ದೇಹಕ್ಕಲ್ಲ, ಮೈಂಡಿಗೂ ಬೇಕು. ಡಿಜಿಟಲ್ ಡಿಟಾಕ್ಸ್ ಅಂತ ಈಗ ಟ್ರೆಂಡ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಬೇಕು ಅಂದ್ರೆ ಅರ್ಥ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ, ಯಾರಿಗೆ ಲೈಕ್ ಒತ್ತುತ್ತಾ ಇದ್ದೀರೋ, ಯಾರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೋ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ. ಅವ್ರು ಹೇಳ್ತಾ ಇರೋದು ಸರಿನಾ ಅಂತ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ. ಇವರಿಂದ ನನಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಇವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತಿಂದನೇ ಅವ್ರೆಲ್ಲರೂ ಅನ್ಫಾಲೋ ಮಾಡಿ ಹೇಳ್ತೀನಿ. ಈ ಅನ್ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಉಳ್ದವ್ರು ಬುದ್ಧಿ ಕಲಿತಾರೆ. ನಾನು ಜೂಜಾಟದ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕಾ, ಜೂಜಾಟದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ಬೇಕಾ, ಕುಡಿತದ ಬಗ್ಗೆ ವಿಡಿಯೋ ಮಾಡಬೇಕಾ, ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಸ್ವಲ್ಪ ಯೋಚನೆ ಮಾಡುವ ಭಯವನ್ನು ಹುಟ್ಟಿಸ್ಬೇಕಾಗಿರೋದು ಯಾವುದು ಗೊತ್ತಾ? ನೀವೇ, ಸೊಸೈಟಿ ಅವರು. ಕಂಡ್ಕಂಡಂಗೆಲ್ಲ ಲೈಕ್ ಮಾಡೋದು, ಕಂಡ್ಕಂಡಂಗೆಲ್ಲ ನೀವು ಫಾಲೋ ಮಾಡ್ತಾ ಹೋಗೋದಾದ್ರೆ ನಿಮ್ಮ ತಲೆ ಮೇಲೆ ಬಂದು ಕೂರ್ತಾರೆ, ನಿಮ್ಮ ತಲೆ ಮೇಲೆ ಮಣ್ಣು ಸರಿತಾರೆ. ನೀವು ಹಾಕೋ ಅಂದರೆ ನೀವು ಅವರಿಗೆ ಅನ್ನ ಹಾಕ್ತೀರಿ ಅವ್ರ ತಟ್ಟೆಗೆ, ನಿಮ್ಮ ತಟ್ಟೆಗೆ ಅವ್ರು ಬಂದು ವಿಷ ಕಕ್ತಾರೆ. ಸೊ ಯಾರನ್ನಾದ್ರೂ ಇಷ್ಟಪಡೋಕ್ಕಿಂತ ಮುಂಚೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋಕ್ಕಿಂತ ಮುಂಚೆ, ಅವ್ರ ಥರ ನಾನೂ ಆಗಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಬಿ ಕೇರ್ಫುಲ್. ಎಲ್ಲರೂ ಕಣ್ಮುಚ್ಕೊಂಡು ನಂಬೇಡಿ. ಇವತ್ತಿಂದ ಭಯವನ್ನು ಇಡಿಸಿ, ನಾನು ಕರೆಕ್ಟಾಗಿರೋದನ್ನು ಹೇಳಿದ್ರೆ ಮಾತ್ರ ನನ್ನನ್ನು ನಂಬ್ತಾರೆ ಅಂತ ಒಂದು ವಿಚಾರವನ್ನು ಹುಟ್ಟಾಕಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.